ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಇಲ್ಲಿ ನಾನು 2 ಕ್ಯಾರೆಟನ್ನು ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ಸಣ್ಣದಾಗಿ ತುರಿಬೇಕು. ಅದ್ರ ಜೊತೆಗೆ ಇಲ್ಲಿ ಖೋವಾ ತೊಗೊಂಡಿದ್ದೀನಿ. ಇಲ್ಲಿ 1-2 ಸ್ಪೂನು ತುಪ್ಪ ತೊಗೊಂಡಿದ್ದೀನಿ. ಒಂದಿಷ್ಟು ಸಕ್ಕರೆ, ಏಲಕ್ಕಿ, ಸ್ವಲ್ಪ ಹಾಲು, ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಇದು ಪೈನಾಪಲ್ ತೊಗೊಂಡಿದ್ದೀನಿ. ಈಗ ನೋಡೋಣ ಹೇಗೆ ಮಾಡೋದು ಅಂತ. ಬೇಗ ಈಗ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದನ್ನು ನೋಡೋಣ. ಮೊದಲು ಸ್ಟವ್ ಹಚ್ಕೋಬೇಕು. ಆಮೇಲೆ ಸಣ್ಣದಾಗಿ ಹೆಚ್ಚಿಕೊಂಡಿರುವಂಥ ಕ್ಯಾರೆಟನ್ನು ತುಪ್ಪದಲ್ಲಿ ಹುರಿಬೇಕು. ಈಗ 1 ಸ್ಪೂನ್ ತುಪ್ಪ ಹಾಕಬೇಕು. ಘಮ ಬರುವವರೆಗೆ ಹುರಿತಾ ಇರಬೇಕು. ಸ್ವಲ್ಪ ಸೀದ ಹೋಗಬಾರ್ದು. 5 ನಿಮಿಷ ಉಟ್ಕೊಂಡ್ರೆ ಸಾಕು. ಸರಿ, ಇದಾಗಿದೆ. ಗೊತ್ತಿರೋಣ. ನೆಕ್ಸ್ಟ್ ನಾವು ಎತ್ತಿಟ್ಕೊಂಡಿರೋಂಥ ಹಾಲು ಹಾಕಬೇಕೀಗ. ಅದಕ್ಕೆ ಸಕ್ಕರೆ ಸ್ವಲ್ಪ, ಜೊತೆಗೆ ಖೋವಾ ಎತ್ತಿಟ್ಕೊಂಡಿದ್ದೀವಲ್ಲ, ಆ ಖೋವಾ ಹಾಕಬೇಕು. ಅದು ಸ್ವಲ್ಪ ಕರಗಬೇಕು. ಯಾಕಂದರೆ ಖೋವಾದಲ್ಲೇ ಸ್ವೀಟ್ ಇರುತ್ತಲ್ವ, ಸಕ್ಕರೆ ನೋಡ್ಕೊಂಡು ಹಾಕಬೇಕು. ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು. ಜೊತೆಗೆ ಪೈನಾಪಲ್ ಪೌಡರ್ ಹಾಕಬೇಕು. ಕೈ ಆಡಿಸ್ತಾ ಇರಬೇಕು, ಸಿದ್ದು ಹೋಗಬಾರ್ದು. ಪೇಸ್ಟ್ ಥರ ಆಗುತ್ತೆ. ಇವಾಗ ಏಲಕ್ಕಿ ಪುಡಿನೂ ಹಾಕೋಣ. ಇದೆಲ್ಲ ಕರಗಿದ ಮೇಲೆ ಇವಾಗ ನಾವು ಎತ್ತಿಟ್ಕೊಂಡಿರುವಂಥ ಕ್ಯಾರೆಟ್ ಪುಡಿನ ಮಿಕ್ಸ್ ಮಾಡಿ. ತುಂಬ ಸಿಂಪಲ್ ಸ್ಟೆಪ್ಸ್ ಇದು. ಈಸಿಯಾಗಿ ಯಾರಾದರೂ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ 1 ನಿಮಿಷ ಈ ಥರ ಬೇಯಿಸಿದ್ರೆ ಸಾಕು. ಇದು ಆಗಿದೆ. ಇವಾಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿ. ಅದೇನು ಈ ಚಾನಲ್ ನೋಡೋರಿಗೆ ಫಸ್ಟ್ ಟೈಮ್ ನೀವು ನೋಡೋದಾದರೆ ಈ ಚಾನಲ್ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿ. ರೆಡಿಯಾಗಿರೋ ಹಲ್ವಾನ ಸರ್ವಿಂಗ್ ಬೌಲಲ್ಲಿ ಹಾಕಬೇಕು. ಸ್ವಲ್ಪ ಬೆಚ್ಚಗಿರುವಾಗ ತಿನ್ನಬೇಕು. ತುಂಬ ಬಿಸಿಯಾಗಿ ತಿನ್ನೋಕ್ಕಾಗಲ್ಲ. ತುಂಬ ಟೇಸ್ಟಿಯಾಗಿದೆ.